Hello everyone, you are watching News Insights. Let's watch today's news updates. ವಲೆಮಾದಿಗರು ಅಸ್ಪೃಶ್ಯರು. ವಲೆಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ ಸಮಾನ ದುಃಖಿಗಳು. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಅತ್ಯಂತ ಕಟ್ಟಕಡೆ ಇರುವಂಥ ಸಮಾಜಗಳು ಇದ್ದಾವೆ. ಮೋಚಿಗಳು ಇದ್ದಾವೆ, ಚಪ್ಪಲಿ ಹೊಲಿಯುವಂಥ ಸಮಾಜ ಬೀದಿ ಬದಿಯಲ್ಲಿ. ಪೌರ ಕಾರ್ಮಿಕರು ಕೈಯಲ್ಲಿ ಗಬ್ಬುಗಳನ್ನು ಎತ್ತುವಂಥ ಸಮಾಜ ಇದೆ. ತಲೆ ಮೇಲೆ ಮಲ ಹೊರುವಂಥ ಸಮಾಜ ಮಾದಿಗ ಸಮಾಜದಲ್ಲಿದೆ. ಜೀತ ಮಾಡುವಂಥ ಸಮಾಜ ಇದೆ. ಇಂಥ ಕಟ್ಟಕಡೆಯ ಸಮಾಜಗಳನ್ನು, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜಗಳನ್ನು ಮೇಲೆತ್ತುವಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಪರಿಕಲ್ಪನೆ. ಈ ಸಂವಿಧಾನದ ಪರಿಕಲ್ಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ಯಾರು ವಿರೋಧ ಮಾಡ್ತಾರೋ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನದ ವಿರೋಧಿಗಳಾಗ್ತಾರೆ. ಹಳ್ಳಿಗಳಲ್ಲಿ ವಲೆಮಾದಿಗ ಸಮಾಜಗಳು ಸಾಮರಸ್ಯವಾಗಿದ್ದಾರೆ. ಆದರೆ ವಿಧಾನಸೌಧದಲ್ಲಿ ಮತ್ತು ಉದ್ಯೋಗವನ್ನು ಅರಸಿ ಬಂದಂತಹ ವೈಟ್ ಕಾಲರ್ಸ್ ಏನಿದ್ದಾರೆ, ಇವರು ಇಡೀ ಹಳ್ಳಿಗಳನ್ನು ಬೆಂಕಿಗೆ ಹಾಕ್ತಾ ಇದ್ದಾರೆ. ನಿಮ್ಮ ಹೃದಯಗಳು ವಿಶಾಲ ಆಗಬೇಕು. ಈ ಒಳ ಮೀಸಲಾತಿಯನ್ನ ಅಂಬೇಡ್ಕರ್ ಅವರ ಕಣ್ಣಿನಿಂದ, ಅಂಬೇಡ್ಕರ್ ಹೃದಯದಿಂದ ನೋಡಬೇಕು. ನಿಮಗೆ ದೊಡ್ಡ ಮನಸ್ಸು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನೀತ ಮನವಿ ಮಾಡ್ತೇನೆ. ದಲಿತ ಚಳವಳಿ ಕಟ್ಟುವಂತ ಆರಂಭದಿಂದಲೂ ಕೂಡ ವನೆಮಾದಿಗ ಸಮಾಜದಲ್ಲಿ ಘರ್ಷಣೆ ಇತ್ತು. ಅನೇಕ ಸಾಮರಸ್ಯಗಳನ್ನು ಬೆಳೆಸ್ತಿದ್ದೀವಿ. ಆದ್ರೆ ಇದು ಗಡ್ಡಿ ಪ್ರಯೋಗ ಮಾಡೋದಂಥವ್ರು ರಾಜಕೀಯ ಅವಕಾಶವಾದಿಗಳು. ಇವತ್ತು 56,432 ಉದ್ಯೋಗಗಳನ್ನ ಒಳ ಮೀಸಲಾತಿ ಇಲ್ಲದೆ ಉದ್ಯೋಗ ತುಂಬುವುದಿದೆಯಲ್ಲ, ಇದು ಅವೈಜ್ಞಾನಿಕ, ಸಂವಿಧಾನ ವಿರೋಧಿ ಮತ್ತು ಕಾನೂನು ಬಾಹಿರ ಅನ್ನೋ ಸಂದರ್ಭದನ್ನ ಈಗ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇಂಥ ಒಂದು ಕಾನೂನು ಬಾಹಿರವಾದಂಥ ಕೆಲಸವನ್ನ ನೇತೃತ್ವ ವಹಿಸಿರುವಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರ ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಿಂದ ಹಿಡಿದು ಈಗ 23ರಿಂದ 25ರವರೆಗೆ ಒಳ ಮೀಸಲಾತಿ ವಿರೋಧಿಯಾಗಿ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇವರು ಒಳ ಮೀಸಲಾತಿ ವರ್ಗೀಕರಣಗಳನ್ನು ಆರಂಭದಿಂದ ಯಾವ ಶಕ್ತಿಗಳು ವಿರೋಧ ಮಾಡ್ತಾ ಇದ್ವು, ಆ ಶಕ್ತಿಗಳ ಪ್ರಭಾವಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಒಳಗಾಗಿದೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ ಆತಂಕ ಮತ್ತು ಆಘಾತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಉಂಟಾಗಿದೆ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹುಬ್ಬಳ್ಳಿ ಸಮಾವೇಶದಲ್ಲಿ 8 ಜನ ತೀರೋದ್ರು. ಅನೇಕರು ಜೀವನವನ್ನ, ಬದುಕನ್ನ ಕಳ್ಕೊಂಡಿದ್ದಾರೆ ಹೋರಾಟವನ್ನ ಮಾಡಿ. ಇವತ್ತು ಕೂಡ ಬೀದಿ ಹೋರಾಟ ನಡೀತಾ ಇದೆ. ಸಿದ್ದರಾಮಯ್ಯ ಕಣ್ಣಿಂದು ಕೂಡ ಕುರುಡರಾಗಿದ್ದಾರೆ. 5ರಿಂದ 12ಕ್ಕೆ ಸಚಿವ ಸಂಪುಟ ಮುಂದೂಡಿದ್ರು. 12ರಿಂದ 25ಕ್ಕೆ ಸಚಿವ ಸಂಪುಟ ಮುಂದೂಡಿದ್ದಾರೆ. ಈಗ ಅಲ್ಲಿ 27 ಸುತ್ತೋಲೆ ಹೊರಡಿಸಿದ್ದಾರೆ. ಹುದ್ದೆ ಇಲ್ದೇನೆ ತುಂಬಬೇಕು ಅಂತೇಳಿ ಒಳೊಳಗೆ ಉದ್ಯೋಗಗಳು ನಡೀತಾ ಇದ್ದಾವೆ ಅನೇಕ ವಿಶ್ವವಿದ್ಯಾನಿಲಯದಲ್ಲಿ. ಈಗ ಮೈಸೂರು ವಿಶ್ವವಿದ್ಯಾನಿಲಯ ತಾಂಡ್ರೆ ಬಲಗೈ ಸಮಾಜದಲ್ಲಿ 177 ಜನ ಬೋಧಕರು ಮತ್ತು ಬೋಧಕೇತರರು ಇದ್ದಾರೆ. ಬರೀ 7 ಜನ ಮಾದಿಗ ಸಮಾಜದವರು ಇದ್ದಾರೆ. ಪೌರ ಕಾರ್ಮಿಕರು 2,000 ಚಿಲ್ಲರೆ ಮಾದಿಗ ಸಮಾಜದವರು ಕಸಬಾಗ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಗೆ? ಆದ್ದರಿಂದ ಸ್ವಾಮೀಜಿಗಳು, ಷಡಕ್ಷರಿ ಮುನಿ ಸ್ವಾಮೀಜಿಗಳು ಹರಿಹರ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಜಾತ ಬರ್ತಾ ಇದ್ದಾರೆ, ಕಾಲ್ನಡಿಗೆ ಜಾತ. ಅವ್ರಿಗೆ ನಾವು ಈ ಎಲ್ಲ ವೇದಿಕೆಯ ಮೂಲಕ ಒಕ್ಕೂಟದಿಂದ ನಾವು ಬೆಂಬಲಿಸ್ತೇವೆ. ಮತ್ತೆ ಅವ್ರ ವೇದಿಕೆ ಕೂಡ ನಾವು ಫ್ರೀಡಂ ಪಾರ್ಕಲ್ಲಿ ಸಜ್ಜು ಮಾಡ್ತೇವೆ. ಮತ್ತೆ ಈ ಧರಣಿಯನ್ನು ಮುಂದುವರಿಸ್ತೇವೆ. 27ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅನ್ನ ಮುಂದೂಡಿದರೆ ಇದು ಹುನ್ನಾರ, ಷಡ್ಯಂತ್ರ. ಇದರಲ್ಲಿ ಒಳ ಮೀಸಲಾತಿಯನ್ನ ಕಡಿತ ಮಾಡುವಂತ ಸಂಚಿದೆ. ಮತ್ತೆ ರೋಸ್ಟರ್ ಬಿಂದುವನ್ನ ನಾವು ಒಳ ಮೀಸಲಾತಿ ಒಳಪಡಿಸಲ್ಲ ಅನ್ನೋ ಸಂಚು ನಡೀತಾ ಇದೆ. ಮತ್ತೆ ಒಳ ಮೀಸಲಾತಿ ವರ್ಗೀಕರಣವನ್ನು ಸಬ್ ಕ್ಯಾಬಿನೆಟ್ ಮಾಡುವಂತಹ ಸಂಚಿದೆ ಅಥವಾ ಮುಂದೂಡುವಂಥ ಸಂಚಿದೆ.
ನೀವೇನಾದ್ರೂ ಕೂಡ 27ನೇ ತಾರೀಕು ನೀವು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸಿದ್ದರಾಮಯ್ಯರು ಗಟ್ಟಿಯಾದಂತ ಗಂಭೀರವಾದಂತ ನಿಲುವನ್ನ ತಾಳದ ಹೋದ್ರೆ ಇಡೀ ರಾಜ್ಯ ಹತ್ಕೊಂಡು ಉರಿತದೆ. ಏನಾದರೂ ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರವೇ ಹೊಣೆ ಆಗ್ತದೆ. ಸಿದ್ದರಾಮಯ್ಯರು 17 ಬಜೆಟ್ ಮಂಡಿಸಿದ್ದೀನಿ, ಏನು ದೇವರಾಜ ಅರಸು ನಂತರ ನಾನು ಹೆಚ್ಚು ವರ್ಷಗಳ ಅವಧಿ ಮಾಡಿದ್ದೀನಿ ಅನ್ನೋದಕ್ಕೆಲ್ಲ ಕಪ್ಪು ಮಸಿ ಆಗ್ತದೆ, ಕಪ್ಪು ಇತಿಹಾಸ ಆಗ್ತದೆ. ಇವತ್ತು ಮರಣ ಶಾಸನವನ್ನು ಬರೆದಿದ್ದೀರಿ ನೀವು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯನ್ನ 27ನೇ ತಾರೀಕು ಮಾಡದ ಹೋದ್ರೆ ಹೆಂಗ್ ಗೆಲ್ತೀರಿ? ನಾವು ಚಾಲೆಂಜ್ ಮಾಡಿ ತೋರಿಸ್ತೇವೆ ನಿಮ್ಮನ್ನ. ಇಡೀ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು 2027 ಚುನಾವಣೆಯಲ್ಲಿ ನಿಮ್ಮನ್ನ ನೆಲ ಕಚ್ಚಿಸ್ತಾ ಹೋದ್ರೆ ನಾವು ವಿರೋಧಿಸಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರಿಗೆ ಈ ಮೂಲಕ ನಾವು ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಪಾಪ ಅಲೆಮಾರಿಗಳಲ್ಲಿ ಕೆಲ ಸಮಾಜಗಳಿದ್ದಾವೆ, ದೊಂಬ ಸಮಾಜಗಳಿದೆ, ಕಾಡಲ್ಲಿ ವಾಸ ಮಾಡೋಂಥ ಜನ ಇದೆ, ಟಾರ್ಪಲ್ಲಿ ಕೂಡ ಗತಿ ಇಲ್ಲ, ಅವರು ಭಿಕ್ಷೆ ಮಾಡಿ ತಿರ್ಕಂಡ್ ತಿಂತಾ ಇದ್ದಾರೆ. ಅಂಥವ್ರಿಗೂ ಕೂಡ 1% ನಾಗಮೋಹನ್ ದಾಸು ಮೀಸಲಾತಿ ಕೊಟ್ರೆ ರಾಜಕೀಯಕ್ಕೋಸ್ಕರ ನೀವು ರಾಜಕೀಯ ಮಾಡಿ 3ನೇ ಗುಂಪನ್ನು ಸೇರಿಸಿ ಅವ್ರ ಕಣ್ಣೀರು ಹಾಕ್ಸ್ತಾ ಇದ್ದೀರಾ. ಆಮೇಲೆ ಜೊತೆಯಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಇಲ್ಲಿ ಹೇಳೋದು, ಅವ್ರಿಗೆ 1% ಅನ್ನು ವಿಶೇಷವಾಗಿ ಕೊಡಬೇಕು ಅನ್ನೋದ್ರ ಜೊತೆಗೆ ಏನು ತಾಂತ್ರಿಕ ಅಡಚಣೆ ಇದೆ, ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಸಿದ್ದರಾಮಯ್ಯನವರು ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಹೇಳ್ತಿರಲ್ಲ, ಯಾವ ಕೋರ್ಟಲ್ಲೂ ತಡೆಯಾಜ್ಞೆ ಇಲ್ಲ, ಯಾವ ತಾಂತ್ರಿಕ ಅಡಚಣೆನೂ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ, ಯಾವ ಅಡ್ಡಿ ಆತಂಕ ಇಲ್ಲ. ಇರೋದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಅವ್ರ ಸರ್ಕಾರದಲ್ಲಿ ಅಡ್ಡಿ ಆತಂಕ ಇದೆ, ಅವ್ರು ನೀವು ಸರ್ ಮಾಡ್ಕೊಳ್ಳಿ. ಅವ್ರ ಪ್ರಭಾವಕ್ಕೆ ಯಾಕೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೋಸ್ಕರ ಈ ಸಮಾಜನ ಯಾಕೆ ಹೊಡೆದಾಡಿಸ್ತಾ ಇದ್ದೀರಿ? ಈ ಸಮಾಜನ ಬೀದಿಗೆ ತಳ್ಳಿ ಯಾಕೆ ತಮಾಷೆ ನೋಡ್ತಾ ಇದ್ದೀರಾ? ಬೆಂಕಿ ಹಚ್ಚಿ ನೀವು ವಿಳಂಬ ಮಾಡಿದ್ದು ಗೊತ್ತು ನಮ್ಗೆ, ಯಾಕೆ ವಿಳಂಬ ಮಾಡಿದ್ರಿ ಅಂತೆ ಅಂದ್ರೆ ಗೋವಿ ಮತ್ತು ಲಮಾಣಿ ಕೊರ್ಮ ಸಮಾಜ ನಮ್ಮ ಸಹೋದರರೇ, ನಾವೇನವ್ರಿಗೆ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಿಮ್ಗೆ 4% ಕೊಡಿ ಅಂತ ಕೊಡುವಾಗ ನಾವು ಬೇಡ ಅಂತ ಎಲ್ಲೂ ಹೇಳಿಲ್ಲ. ಅವರು ಈಗ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತೆ ವಲಯ ಮತ್ತು ಸಂಬಂಧಿತ ಕೆಲವರು ಅವರು ನಾವು ಜನ ಸೇರಿಸ್ತೀವಿ ಫ್ರೀಡಂ ಪಾರ್ಕಲ್ಲಿ ಅಂತ ಹೋಗಿದ್ದಾರೆ. ಇದನ್ನ ಸಿದ್ದರಾಮಯ್ಯನವರು ಅವ್ರ ವಾಯ್ಸನ್ನ ಗಟ್ಟಿ ಮಾಡೋದಕ್ಕೆ, ಪ್ರೆಸರ್ ಮೋಲ್ಡ್ ಮಾಡೋದಕ್ಕೆ, ವಿವಾದ ಗಟ್ಟಿ ಮಾಡೋಕ್ಕೋಸ್ಕರ ನೀವು 27ಕ್ಕೆ ಮುಂದೂಡಿ ಟೈಮ್ ತಗೊಂಡಿದ್ದೀರಾ. ಇದೇ ತರ ಡಿಲೇ ಟ್ಯಾಕ್ಟಿಸ್ ಮಾಡಿ ಸಿದ್ದರಾಮಯ್ಯನವರು ಇಡೀ ಇವರು ಬಾಯಿ ಮಣ್ಣಾಕಂತ ಕೆಲಸ ಮಾಡಿದ್ದೀರಿ. ಇಂತಹ ಕೆಲಸಗಳನ್ನ ನೀವು ಮಾಡಬೇಡಿ. ನಾವು 25ನೇ ತಾರೀಕು 25/3/2026 ಈ ಎಲ್ಲಾ ಸರ್ಕಾರದ ವಿದ್ಯಮಾನಗಳನ್ನು ಖಂಡಿಸಿ ವಿರೋಧಿಸಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಉಗ್ರ ಪ್ರತಿಭಟನೆಗಳನ್ನ ನಾವು ಎಲ್ಲ ಸಂಘಟನೆಗಳು 50 ಸಂಘಟನೆಗಳು ಮಾದಿಗ ಸಂಬಂಧಿತ ಸಂಘಟನೆಗಳು 50 ಸಂಘಟನೆಗಳು ಸೇರಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯದ 31 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ, ಪ್ರಧಾನಮಂತ್ರಿಗೆ ರವಾನಿಸ್ತಾ ಇದ್ದೇವೆ. ಜೊತೆಗೆ ಬೆಂಗಳೂರಿನಲ್ಲಿ ಇದೇ ಮೌರ್ಯ ಸರ್ಕಲ್ನಿಂದ ಗಾಂಧಿ ಪ್ರತಿಮೆಯ ಗಾಂಧಿನಗರದ ಮೌರ್ಯ ಸರ್ಕಲ್ನಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಇದನ್ನ ನಿಲ್ಲಿಸಬೇಕು ಅಂತೇಳಿ, ಸರ್ಕಾರ ಇದನ್ನ ಹತ್ತಿಕ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತ ಪ್ರಯತ್ನಗಳೇನಾದ್ರು ನಡೆದ್ರೆ ಅವತ್ತೇ ನಿಮ್ಮ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿ ಮನೆಗೆ 25ನೇ ತಾರೀಕು ಬೆಂಗಳೂರಲ್ಲಿ ಮುತ್ತಿಗೆ ಆಗುವಂತ ಕಾರ್ಯಕ್ರಮನ ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲ್ ಇಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು ಮತ್ತೆ ಅವತ್ತಿಂದ ಚಳುವಳಿ ಮಾಡಿದಂಥ ಯುವಕರುಗಳು ನೀವೆಲ್ಲನೂ ಬಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ ಉದ್ಯೋಗಗಳು ಖಂಡಿತ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನ ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ನೀವು ಅದೇ ಕೆಲಸಗಳಲ್ಲಿ ಶಾಶ್ವತಗೊಳಿಸೋದಕ್ಕೆ, ನಿಮ್ಮ ಕೆಲಸಗಳಲ್ಲಿ ನಿಮ್ಮನ್ನ ಅಲ್ಲೇ ಅಂಟಿಸೋದಕ್ಕೆ ಸಂಚು ನಡೀತಾ ಇದೆ. ಇದಕ್ಕೋಸ್ಕರ ನೀವು ಎಚ್ಚೆತ್ಕೋಬೇಕು, ನಮ್ಮ ಒತ್ತಿಗೆ ಸೇರಿಸ್ಬೇಕು. ನಾವು ಎಲ್ಲನೂ ಕೂಡ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ಭದ್ರಾಗಿದ್ದೇವೆ. ಯಾವ ವ್ಯಕ್ತಿ ಯಾವ ಜಾತಿಯನ್ನು ವಿರೋಧ ಮಾಡೋದಲ್ಲ. ನಾವು ಎಲ್ಲ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದು ಅಷ್ಟೇ ಒತ್ತಾಯ. ಯಾವ್ರನ್ನ ಬೈಯೋದಲ್ಲ, ನಾವು ಹೊಗಳೋದಲ್ಲ, ಮತ್ತೆ ವಿರೋಧ ಅಲ್ಲ. ಯಾವುದೇ ಪಕ್ಷಕ್ಕೆ ಸೇರಿದವ್ರು ನಾವು ಯಾರು ಅಲ್ಲ. ನಾವು ಮೀಸಲಾತಿಯ ಹೋರಾಟಗಾರರು ನಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ಮಾಧ್ಯಮಗಳು ಅವತ್ತು ನಮಗೆ